71ನೇ ಇಸ್ವಿಯಲ್ಲಿ ನಾನು ಪದವಿ ಅಭ್ಯಾಸ ಮಾಡೋದಕ್ಕೆ ನಂಜನಗೂಡಿಂದ ಮೈಸೂರಿಗೆ ಬಂದೆ. ಈಗ ಸುಮಾರು 55 ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದೆ. ನಾವು ಬದುಕುವಂಥ ಸಮಾಜದಲ್ಲಿ ನಮಗೆ ಒಂದು ಗುರುತು, ಒಂದು ರೆಕಾಗ್ನಿಷನ್ ಸಿಗಬೇಕಾದ್ರೆ ಖಂಡಿತವಾಗಿ ಇಷ್ಟು ದೀರ್ಘಕಾಲ ಬೇಕು. 1 ವರ್ಷ 2 ವರ್ಷದಲ್ಲಿ ಈ ಥರದ ಮನ್ನಣೆ ಸಿಗೋದಿಲ್ಲ. ಇಂಥ ಚಾರಿತ್ರಿಕವಾದಂಥ ಸಮಾರಂಭದಲ್ಲಿ ಮೆಡ್ಡಿಕೆರೆ ಗೋಪಾಲ್ ಅಂತ ಸಾಧಕರನ್ನು ಕುರಿತು ಅಭಿನಂದನಾ ಭಾಷಣ ಮಾಡುವಂಥ ಅವಕಾಶ ಅಪರೂಪದ್ದು. ಇದು ಎಲ್ಲರಿಗೂ ಸಿಕ್ಕೋದಿಲ್ಲ ಅನ್ನೋ ಸ್ಪಷ್ಟ ತಿಳುವಳಿಕೆಯಿಂದ ನಾನು ಈ ಕೆಲವು ನುಡಿಗಳನ್ನು ಆಡೋದಕ್ಕೆ ತಮ್ಮ ಮುಂದೆ ನಿಂತಿದ್ದೇನೆ. ಪೂಜ್ಯ ದೇಜಗೌಡರು, ಡಾಕ್ಟರ್ CPK ಅವರು, ಡಾಕ್ಟರ್ K. ಅನಂತರಾಮ್ ಅವರು, ಪ್ರೊಫೆಸರ್ A. V. ನರಸಿಂಹಮೂರ್ತಿಯವರು, ಗುರುದತ್ ಮುಂತಾದ ಹಿರಿಯರು ಮೆಡ್ಡಿಕೆರೆ ಗೋಪಾಲ್ ಅವರ ಬಗ್ಗೆ ಅಭಿನಂದನಾ ಪೂರ್ವಕವಾದ ನುಡಿಗಳೆಲ್ಲ ಈ ಗ್ರಂಥದಲ್ಲಿ ಪರಿಗಣಿಸಿದ್ದಾರೆ. ಆ ಹಿರಿಯರ ಮಾತುಗಳನ್ನು ಮೀರಿಸುವಂಥ ರೀತಿಯಲ್ಲಿ ಗೋಪಾಲ್ ಅವರಿಗಿಂತ ವಯಸ್ಸಿನಲ್ಲಿ ಕಿರಿಯನಾದ ನನಗೆ ಅಶಕ್ಯ ಸಾಧ್ಯವಿಲ್ಲ ಅಂತ ನನ್ನ ಭಾವನೆ. ಆದಾಗ್ಯೂ ಅತ್ಯಂತ ಅವಧಾನದಿಂದ ಅಭಿನಂದನಾ ಸಮಿತಿಯವರು ನನಗೆ ನೀಡುವ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ನನ್ನ ಕರ್ತವ್ಯ ಅಂತ ತಿಳಿದು ನನಗೆ ಕೊಟ್ಟಿರುವ ಅಲ್ಪ ಸಮಯದಲ್ಲಿ ನಾನು ಅದಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಮೆಡ್ಡಿಕೆರೆ ಗೋಪಾಲ್ ಅವರು ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಫಿನಾಮಿನಲ್. ಹಿರಿಯರಾದಂಥ ಅಮ್ಮನ ಅವರು ಅಭಿನಂದನಾ ಭಾಷೆ ಆಗಲೇ ಒಂದು ಮಾಡಿದರೆ ಅವರ ಮಾತುಗಳಲ್ಲಿ ಇದು ವ್ಯಕ್ತವಾಗಿದೆ. ವಿಶ್ವಕವಿ ಕುವೆಂಪುರವರ ಸುಪುತ್ರರು, ಸುವಿಖ್ಯಾತ ಲೇಖಕರು ಆದಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ವಿದ್ಯಾಭ್ಯಾಸದ ನಂತರ ಮೈಸೂರು ಬಿಟ್ಟು ಮೂಡಿಗೆರೆಗೆ ಹೋದರು. ಹೋಗುವಿನ ನನ್ನ ಒಲುಮೆ ನಾಡಿಗೆ ಅಂತ ಕುವೆಂಪು ತಮ್ಮ ಬದುಕಿನುದ್ದಕ್ಕೂ ತಮ್ಮ ಮಲೆನಾಡನ್ನು ಕುರಿತು ಧ್ಯಾನಿಸಿದರು. ತೇಜಸ್ವಿಯವರು ಮಲೆನಾಡಿಗೆ ಒತ್ತಾಯ ಕೊಟ್ಟರು. ಕೃಷಿಕರಾಗಿ ಹೊಸ ಬದುಕನ್ನು ಕಟ್ಟಿಕೊಂಡರು. ತೇಜಸ್ವಿಯವರು ಮೈಸೂರು ಬಿಟ್ಟು ಮೂಡಿಗೆರೆಗೆ ಹೋದರು. ಗೋಪಾಲ್ ಅವರು ಮೂಡಿಗೆರೆಯಿಂದ ಮೈಸೂರಿಗೆ ಬಂದರು. ಸಾಂಸ್ಕೃತಿಕ ಲೋಕದಲ್ಲಿ ಆದಂಥ ಈ ವಿನಿಮಯ ಏನಿದೆ, ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗೋದು, ಇನ್ನೊಬ್ಬ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ಬರೋದು, ಈ ಒಂದು ಸಾಂಸ್ಕೃತಿಕ ಲೋಕದ ವಿನಿಮಯ ಬಹಳ ಅರ್ಥಗರ್ಭಿತವಾದಂಥದ್ದು. ತೇಜಸ್ವಿ ಮಹಾನ್ ಪ್ರತಿಭಾವಂತರು. ಅದಕ್ಕೆ ಅವರು ಸಾರಸ್ವತ ಲೋಕಕ್ಕೆ ನೀಡಿರುವಂಥ ಕೃತಿಗಳೇ ಸಾಕ್ಷಿ. ಅವರು ಇನ್ನಷ್ಟು ದಿನ ಬದುಕಿದ್ರೆ ಖಂಡಿತವಾಗಿ ಕನ್ನಡಕ್ಕೆ ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗ್ತಾ ಇತ್ತು. ಇಲ್ಲಿ ತೇಜಸ್ವಿ ಮೂಡಿಗೆರೆಗೆ ಹೋದದ್ದು, ಗೋಪಾಲ್ ಮೈಸೂರಿಗೆ ಬಂದದ್ದು, ಇವೆರಡನ್ನೂ ನೋಡಿದಾಗ ಮೇಲ್ನೋಟಕ್ಕೆ ಇದು ಅಸಿಮೆಟ್ರಿಕಲ್ ಕಂಪ್ಯಾರಿಸನ್ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಗೋಪಾಲ್ ಅವರು ಈ 3-4 ದಶಕಗಳಲ್ಲಿ ಸಾರ್ವಜನಿಕ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ರಂಗಗಳಲ್ಲಿ ತೊಡಗಿಕೊಂಡಿರುವ ರೀತಿಯನ್ನು ಗಮನಿಸಿದರೆ ಖಂಡಿತ ಈ ಹೋಲಿಕೆ ಅದು ಅಸಾಧು ಅಂತ ಅನಿಸೋದೇ ಇಲ್ಲ. ತೇಜಸ್ವಿ ಸಾಹಿತಿ, ಗೋಪಾಲ್ ಅವರೇ ಸಹ ಹೇಳಿಕೊಂಡಿರುವಂತೆ ಸಾಹಿತ್ಯ ಪರಿಚಾರಕ. An organizer is one who brings structure, order, systematic planning to a task, event or space. An organizer translates high-level goals and ideas into concrete architecture and plans. ಗೋಪಾಲ್ ಅವರು 2008ರಲ್ಲಿ ಮೊದಲ ಬಾರಿಗೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಚುನಾಯಿತರಾದಾಗ ಸಾಹಿತ್ಯ ವಲಯದಲ್ಲಿ ಸಾರ್ವಜನಿಕರನ್ನು ಸೇರ್ಪಡೆ ಮಾಡುವ ಒಂದು ವಿನೂತನವಾದ ವಿಧಾನವನ್ನು ಅವರು ಅನುಷ್ಠಾನಕ್ಕೆ ತಂದರು. 2021ರಲ್ಲಿ 2ನೇ ಬಾರಿಗೆ ಅವರು ಆಯ್ಕೆಯಾದಾಗ ವರಿಷ್ಠತೆ, ಜ್ಯೇಷ್ಠತೆ ಅವರ ಪ್ರಾಪ್ತ ಆಗಿತ್ತು. ಆ ಹಿರಿತನದ ಬೆಳಕಿನಲ್ಲಿ ಸಮಾಜದ ಎಲ್ಲರನ್ನೂ ಒಳಗೊಂಡು ಸಾಹಿತ್ಯ ಸೇವೆ ಮಾಡುವಂತಹ ಪ್ರೌಢಿಮೆ ಅವರಿಗೆ ಬದುಕು ಬಂದಿತ್ತು. ಇವತ್ತು ನಾವು ಅವರ 77ನೇ ಹುಟ್ಟುಹಬ್ಬವನ್ನು ಸಂಭ್ರಮಿಸ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ 77 ಒಂದು ಮೈಲಿಗಲ್ಲು. ಇದು ಬೈಬಲ್ನಲ್ಲಿ ವ್ಯಕ್ತವಾಗುವಂತಹ ಒಂದು ಸತ್ಯ. ಪೀಟರ್ ಯೇಸುವಿನ ಬಳಿ ಬಂದು, ಪ್ರಭು, ನನ್ನ ಸೋದರ ಅಥವಾ ಸೋದರಿ ನನ್ನ ವಿರುದ್ಧ ಎಷ್ಟು ಬಾರಿ ಪಾಪವೆಸಗಿದರೆ ಅವರನ್ನು ಕ್ಷಮಿಸಬಹುದು ಅಂತ ಪ್ರಶ್ನೆ ಮಾಡ್ತಾನೆ ಪೀಟರ್. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ಪ್ರಕಾರ ಬರೇ 7 ಬಾರಿ ಅಲ್ಲ, 77 ಬಾರಿ ನಿನ್ನ ವಿರುದ್ಧ ಅವರು ಪಾಪವೆಸಗಿದ್ರು ನೀನು ಕ್ಷಮಿಸಬೇಕು ಅಂತ ಯೇಸು ಮಹಾಪ್ರಭು ಹೇಳ್ತಾರೆ. ಅದರಿಂದ ಇಳಿದಂತೆ
ನಮ್ಮ ಮಲೆ ಮಹದೇಶ್ವರು 7 ಮಲೆ 77 ಮಲೆಯಲ್ಲಿ ನೆಲೆಗೊಂಡವರು. ಹಾಗಾಗಿ ಮಡ್ಡಿಕೆರೆ ಗೋಪಾಲ್ ಅವರು 77ನೇ ಹುಟ್ಟುಹಬ್ಬ ತುಂಬಾ ಮಹತ್ವದಿಂದ ಕೂಡಿದ್ದು. ನಾವು ದವಸ ಧಾನ್ಯ ಅಳೆಯುವಾಗ 6 ಆದ ಮೇಲೆ ಹೆಚ್ಚಲಿ ಅಂತ ಹೇಳ್ತೀವಿ. 77 ಆದ ಮೇಲೆ ಗೋಪಾಲ್ ಅವರ ವಯಸ್ಸು ಹೆಚ್ಚುತ್ತಾ ಹೋಗಲಿ ಅಂತ ನಾವು ಪ್ರಾರ್ಥಿಸೋಣ. ಅವರಿಗೆ ಆಯುಸ್ಸು ಹೆಚ್ಚಾದರೆ ಈಗಾಗಲೇ ಸವಿ ನಿರೂಪಣೆ ಮಾಡ್ತಾ ಹೇಳಿದ ಹಾಗೆ ಇಡೀ ಸಮಾಜಕ್ಕೆ ಲಾಭ. ಅವರಿಗೆ ಆಯುಷ್ಯ ಹೆಚ್ಚಾಗಲಿ ಅನ್ನೋದ್ರಲ್ಲಿ ನಮ್ಮ ಸ್ವಾರ್ಥ ಕೂಡ ಅರಿವಿದೆ. ಯಾಕಂದ್ರೆ ಅವರಿಂದ ಉತ್ತಮೋತ್ತಮ ಕೆಲಸಗಳು ಅದನ್ನು ನಾವು ನಿರೀಕ್ಷೆ ಮಾಡಬಹುದು. ಗೋಪಾಲ್ ಅವರು ತಮ್ಮ ವಿದ್ಯಾಭ್ಯಾಸ ಕಾಲದಲ್ಲೇ ಸಮಾಜ ಸೇವೆಗೆ ತೊಡಗಿಕೊಂಡವರು. ಈ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಕಾನೂನು ಶಿಕ್ಷಣಕ್ಕೆ ಮೈಸೂರಿಗೆ ಬಂದರು, ಶಿಕ್ಷಣ ಪೂರೈಸಿ ಇಲ್ಲೇ ವಕೀಲರಾಗಿ ಉಳಿದರು. ಸಾರ್ವಜನಿಕ ಸೇವೆಯನ್ನು ತನ್ನ ಹುಟ್ಟೂರಿನಲ್ಲಿ ಅವರು ಆರಂಭಿಸಿದ್ದರಿಂದ ಮೂಡಿಗೆರೆಯಲ್ಲಿ ಮೈಸೂರಿನಲ್ಲಿ ಅದನ್ನು ಮುಂದುವರಿಸಲಿಕ್ಕೆ ಅವರಿಗೆ ಕಷ್ಟ ಆಗಲಿಲ್ಲ. 50 ವರ್ಷಗಳ ಹಿಂದೆ ಅವರು ಸ್ವಗ್ರಾಮದಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಗ್ರಾಮಾಂತರದ ಜನರಿಗೆ ಅನುಕೂಲ ಕಲ್ಪಿಸಿಕೊಟ್ಟದನ್ನು ನೆನೆದರೆ ಇವತ್ತು ಸ್ವಸಹಾಯ ಪದ್ಧತಿ ಏನು ಚಾಲ್ತಿಯಲ್ಲಿದೆ ಅದನ್ನು ಅವರು 5 ದಶಕಗಳ ಹಿಂದೆ ಅನುಷ್ಠಾನಕ್ಕೆ ತೆಗೆದುಕೊಳ್ಳುವುದು ನಮಗೆ ಮನವರಿಕೆ ಆಗುತ್ತೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ತುಡಿಕೆಯಿಂದ ತಾಲೂಕು ಮತ್ತು ಹೋಬಳಿ ಮಟ್ಟಗಳೆಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅದು ಮಾಡಿದ ಅವರ ಸಾಧನೆ. ಯೂತ್ ಹಾಸ್ಟೆಲ್, ವಿದೇಶಿ ಕನ್ನಡ ಸಂಘ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ, ನರಸಿಂಹರಾಜ ನಾಗರಿಕ ವೇದಿಕೆ, ಮೈಸೂರಿನ ಕ್ಯಾಮರಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದುಕೊಂಡಿದ್ದಾರೆ. ಅವರು ಮಾಡಿರುವಂತಹ ಅಭಿವೃದ್ಧಿ ಅನೇಕ ಕೆಲಸಗಳಲ್ಲಿ ಕೆಲವು ಇದನ್ನೆಲ್ಲ ಗೋಪಾಲ್ ಅವರ ನಿರಂತರ ದುಡಿಮೆಗೆ ಸಾಕ್ಷಿ ಅಂತ ನಾವು ಹೇಳಬಹುದು. ಗೋಪಾಲ್ ಅವರ ಸಂಘಟನಾ ಕೌಶಲ್ಯವನ್ನು ನೆನೆಯುವಾಗ ಟೈಮ್ ಮ್ಯಾನೇಜ್ಮೆಂಟ್, ಟಾಸ್ಕ್ ಪ್ರಯಾರಿಟೈಸೇಷನ್, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮತ್ತು ಎಫೆಕ್ಟಿವ್ ಕಮ್ಯುನಿಕೇಶನ್ ಇಷ್ಟು ನೆನಪಿಸಿ ಬರುತ್ತೆ. ಅವರು ಹೆಚ್ಚು ಮಾತನಾಡುವುದಿಲ್ಲ. ಈಸ್ ಎ ಮ್ಯಾನ್ ಆಫ್ ಫೀವರ್ಸ್. ಆದರೆ ಅವರ ಮೌನ ನಿರ್ದೇಶನದಲ್ಲಿ ಕೆಲಸಗಳು ತಮ್ಮ ತಾವೇ ಜರುಗ್ತಾ ಇದ್ದಾರೆ. ಗೋಪಾಲ್ ಅವರ ಯಶಸ್ಸಿನ ಗುಟ್ಟನ್ನು ಪತ್ತೆ ಮಾಡುವಾಗ ನಮ್ಮ ಗಮನಕ್ಕೆ ಬರುವಂತಹ ಇತರ ಮುಖ್ಯವಾದಂಥ ಸಂಗತಿಗಳೇನು ಅಂತ ಹೇಳಿದ್ರೆ ಸ್ಟ್ರಾಂಗ್ ಸೆನ್ಸ್ ಆಫ್ ಜಸ್ಟಿಸ್ ಅಂಡ್ ಕ್ಲಿಯರ್ ಪ್ರಿನ್ಸಿಪಲ್ಸ್. ಒಬ್ಬ ಯಶಸ್ವಿ ಸಂಘಟನಾ ಚಿತ್ರದಲ್ಲಿ ಗೋಪಾಲ್ ಹೊಣೆಗಾರಿಕೆ, ಪ್ರಾಮಾಣಿಕತೆ ಮತ್ತು ಅಂತಃಕರಣ ಇವಿಷ್ಟನ್ನು ಪ್ರದರ್ಶಿಸಿದ್ದಾರೆ. ಈ 3 ಮುಗ್ಗಟ್ಟುಗೊಂಡಾಗ ಮಾತ್ರ ಯಶಸ್ಸು ಸಾಧ್ಯ. ಹೊಣೆಗಾರಿಕೆ, ಪ್ರಾಮಾಣಿಕತೆ ಮತ್ತು ಅಂತಃಕರಣ. He is confident and courageous. He is a good listener. ತೀರ್ಮಾನ ತೆಗೆದುಕೊಳ್ಳುವಲ್ಲಿ, ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ, ಒತ್ತಡಗಳ ನಿವಾರಣೆಯಲ್ಲಿ ಗೋಪಾಲ್ ಸಿದ್ಧಹಸ್ತ. ನಗುತ್ತಾ ಹಗುರವಾಗುವಂತೆ ನಗುತ್ತಲೇ ಚತುರತೆಯಿಂದ ಕಾರ್ಯ ಸಾಧಿಸುವಂಥ ಕಲೆ ಅವರಿಗೆ ಕರಗತವಾಗಿದೆ. ಪ್ರತಿಯೊಬ್ಬ ಸಂಘಟನಾಕಾರರಲ್ಲೂ ಒಂದು ವಿಶೇಷವಾದಂಥ ಗುಣ ಇರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಮುಖಂಡತ್ವ ವಹಿಸಿದ ಮಹನೀಯರನ್ನ ನೆನೆಯುವಾಗ ಅರ್ಥವಾಗುವಂಥ ಒಂದು ಸಂಗತಿ ಅಂತ ಹೇಳಿದ್ರೆ, ಆರಂಭದಲ್ಲಿ ಪರಿಷತ್ತಿನ ನೇತೃತ್ವ ವಹಿಸಿದಂಥ ನಮ್ಮ ಪೂಜ್ಯ ಗುರುಗಳಾದಂಥ ಎಚ್.ಎಂ. ಶಂಕರನಾರಾಯಣರಾವ್ ಅವರು ಸ್ವತಃ ಸಾಹಿತಿಗಳು. ಶಾರದಾ ಮಂದಿರ ಎಂಬ ಪ್ರಕಟಣಾ ಸಂಸ್ಥೆಯನ್ನು ಸ್ಥಾಪಿಸಿ ಇಡೀ ಕನ್ನಡ ನಾಡಿನಲ್ಲಿ ಹೊಸ ಜಾಗೃತಿಯನ್ನು ಪ್ರಕಟಣಾ ಕ್ಷೇತ್ರದಲ್ಲಿ ಮೂಡಿಸಿದಂಥ ಶ್ರೇಷ್ಠ ಪ್ರಾಧ್ಯಾಪಕರು. ಅವರ ಸುಪುತ್ರರಾದಂಥ ಪ್ರೊಫೆಸರ್ ಹರಿಶಂಕರ್ ಇಲ್ಲೇ ಕುಳಿತಿದ್ದಾರೆ. ಸಾಹಿತಿಗಳ ಕೃತಿಗಳು ಪ್ರಕಟವಾದ ದಿನ ಹಿರಿಯ ಲೇಖಕರಿಗೆ ಔತಣ ಕೂಟ ಏರ್ಪಡಿಸಿ ಗೌರವ ಧನ ನೀಡುವಂಥ ಒಂದು ಪದ್ಧತಿಯನ್ನು ಅವರು ಶಂಕರನಾರಾಯಣರಾವ್ ಪ್ರಾರಂಭ ಮಾಡಿದರು. ವಿ.ಎಚ್. ಗೌಡರು ಸುಪ್ರಸಿದ್ಧ ವಕೀಲರಾಗಿದ್ದರು, ಜೊತೆಗೆ ಚಿಂತಕರು, ಪತ್ರಿಕೆಯ ಸಂಪಾದಕರಾಗಿದ್ದರು. ಡಾಕ್ಟರ್ ಮಳಲಿ ವಸಂತಕುಮಾರ್ ಅವರು ಹೆಸರಾಂತ ಸಾಹಿತಿಗಳು, ಪ್ರಾಧ್ಯಾಪಕರು ಆಗಿದ್ದರು. ಅವರಾದ ಮೇಲೆ ಇಲ್ಲಿ ವಿರಾಜಮಾನರಾಗಿರುವಂತಹ ಪ್ರೊಫೆಸರ್ ವಿ. ಗೌಡರು ಚುನಾಯಿತ ಅಧ್ಯಕ್ಷರಾದರು. ಅದಕ್ಕೆ ಮೊದಲು ನಾಮಿನೇಷನ್ ಮುಖಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬರ್ತಾ ಇದ್ದರು. ಗಿರಿಗೌಡರ ಸಂದರ್ಭದಲ್ಲಿ ಚುನಾವಣೆ ಪ್ರಾರಂಭವಾಯಿತು. ಸತತವಾಗಿ 5 ಟರ್ಮ್ ಚುನಾವಣೆಯಲ್ಲಿ ಗೆದ್ದು ಗಿರಿಗೌಡರು ಹೊಸ ವಿಕ್ರಮವನ್ನೇ ಸ್ಥಾಪಿಸಿದರು. ಪಾಂಡವಪುರ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದುಕೊಂಡು ಪರಿಷತ್ತಿನ ಕೆಲಸವನ್ನು ಅತ್ಯಂತ ನಿಸ್ಪೃಹತೆಯಿಂದ ಎಲ್ಲರೂ ಮೆಚ್ಚುವಂತೆ ನಿರ್ವಹಿಸಿದರು.
ಆ ಕಾಲೇಜಿನ ಆಡಳಿತ ಮಂಡಳಿ ಅವರ ಸಹಕಾರವನ್ನು ಕೂಡ ನಾವು ಇವತ್ತು ವಿನಮ್ರತೆಯಿಂದ ನೆನೆಯಬೇಕಾಗಿದೆ. ಅವರಾದ ಮೇಲೆ ಪ್ರಸಿದ್ಧ ಪ್ರಕಾಶಕರಾದಂಥ ಮಾನಸ ಅವರ ಅಧ್ಯಕ್ಷರಾದರು, ಶ್ರೀ ಎಂ ಚಂದ್ರಶೇಖರ್, ಡಾಕ್ಟರ್ ವೈ ಡಿ ರಾಜಣ್ಣ ಇವರೆಲ್ಲ ತಮ್ಮದೇ ಆದ ರೀತಿಯಲ್ಲಿ ಪರಿಷತ್ತಿನ ರಥವನ್ನ ಮುಂದೆ ಎಳೆದಿದ್ದಾರೆ. ಅಭಿಮಾನದ ಸಂಗತಿ ಅಂತ ಹೇಳಿದ್ರೆ ಡಾಕ್ಟರ್ ಮಾನಸ ಅವರಾಗಲಿ, ಎಂ ಚಂದ್ರಶೇಖರ್ ಅವರಾಗಲಿ, ಡಾಕ್ಟರ್ ವೈ ಡಿ ರಾಜಣ್ಣ ಅವರಾಗಲಿ ಪರಿಷತ್ತಿನ ಈ ಮಾಜಿ ಅಧ್ಯಕ್ಷರು ಇವರು ಅಂತ ನಮ್ಗೆ ಅನಿಸೋದೇ ಇಲ್ಲ. ಯಾಕಂದ್ರೆ ಇಂದಿಗೂ ಕೂಡ ಅವರೆಲ್ಲ ಗೋಪಾಲ್ ಅವರ ಜೊತೆ ಸಕ್ರಿಯವಾಗಿ ಸಹಕರಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಈ ಒಂದು ಬರುವ ವರ್ತಮಾನದ ಕಾಲ ಸಂಘಟನೆ ಏನಿದೆ ಅದನ್ನು ನಾವು ದ ಮೋಸ್ಟ್ ಸೆಕ್ಯುಲರ್ ಪೀರಿಯಡ್ ಇನ್ ದಿ ಹಿಸ್ಟ್ರಿ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಸಾಹಿತ್ಯ ಪರಿಷತ್ ಅಂತ ಹೇಳ್ಬೋದು. ಯಾಕಂದ್ರೆ ಮೆಡ್ಡಿಕೆರೆ ಗೋಪಾಲ್ ಅವರ ನಾಯಕತ್ವದ ಮೆಚ್ಚುರಿಕೆಯ ಹೆಗ್ಗುರುತಾಗಿ, ಜೊತೆಗೆ ಈ ಮಿತ್ರರು ಮೈಸೂರಿನ ಸಾಂಸ್ಕೃತಿಕ ಪರಂಪರೆ ಹಿರಿಮೆಯನ್ನು ಅರಿತು ಅದರ ಪೋಷಣೆಯಲ್ಲಿ ತೊಡಗಿರೋದು ಬಹಳ ಅಭಿಮಾನ ಪಡಬೇಕಾದಂತಹ ಸಂಗತಿ. ಡಾಕ್ಟರ್ ಕೆ ಅನಂತರಾಮ್ ಅವರು ಹೇಳುವಂತೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ತಮ್ಮ ಅಪೂರ್ವ ಗುಣದಿಂದಾಗಿ ಗೋಪಾಲ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಲೀಡರ್ಶಿಪ್ ಇಸ್ ದಿ ಎಬಿಲಿಟಿ ಟು ಇನ್ಸ್ಪೈರ್, ಗೈಡ್ ಅಂಡ್ ಎಂಪವರ್ ಅದರ್ಸ್ ಟು ಅಚೀವ್ ಶೇರ್ಡ್ ಗೋಲ್ಸ್. ಅದನ್ನು ಓದುವ ತಿಳಿಯುವಾಗ ಗೋಪಾಲ್ ಅವರ ನಾಯಕತ್ವದ ಅದನ್ನೆಲ್ಲ ಪ್ರೂವ್ ಮಾಡಿದ್ದಾರೆ. ಎಫೆಕ್ಟಿವ್ ಲೀಡರ್ಸ್ ಪ್ರಯಾರಿಟೈಸ್ ಎಂಪತಿ ಅಂಡ್ ಅಕೌಂಟಬಿಲಿಟಿ, ಟರ್ನಿಂಗ್ ಚಾಲೆಂಜಸ್ ಇಂಟು ಆಪರ್ಚುನಿಟೀಸ್ ವೈಲ್ ಫಾಸ್ಟರಿಂಗ್ ಟ್ರಸ್ಟ್ ಅಕ್ರಾಸ್ ದರ್ ಟೀಮ್ಸ್ ಅನ್ನೋ ಮಾತನ್ನು ನಾವು ಗೋಪಾಲ್ ಅವರ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ. ಅವರು ಮನಸ್ಸು ಮಾಡಿದ್ರೆ ಕುವೆಂಪು ನಗರದಲ್ಲೋ ಜಯಲಕ್ಷ್ಮೀಪುರಂನಲ್ಲೋ ಮನೆ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಅಲ್ಪಸಂಖ್ಯಾತರೇ ಹೆಚ್ಚಾಗಿ ವಾಸಿಸುವ ಪ್ರದೇಶದಲ್ಲಿ ಅವರು ತಮ್ಮ ವಾಸವನ್ನ ಮುಂದುವರಿಸಿದ್ದಾರೆ. ಇವತ್ತಿಗೂ ಕೂಡ ಜನರನ್ನ ಸಾಂಸ್ಕೃತಿಕವಾಗಿ ಸಂಸ್ಕಾರಗೊಳಿಸುತ್ತಾ ಬೆಸೆಯುತ್ತಾ ಕೋಮು ಗಲಭೆ ನಡೆಯದಂತೆ ಅವರು ನಿಗಾ ವಹಿಸಿದ್ದಾರೆ. ವೈಮನಸ್ಯ ಉಲ್ಬಣವಾದಂತಹ ಸಂದರ್ಭಗಳಲ್ಲಿ ಗಾಯಕ್ಕೆ ಮುಲಾಮು ಹಚ್ಚಿ ಮೊಹಲ್ಲಾದಲ್ಲಿ ಶಾಂತಿ ಮರುಸ್ಥಾಪನೆಯಾಗುವಂತೆ ಮಾಡಿದ್ದಾರೆ. ಇದು ಸಮಾಜಕ್ಕೆ ಅವರಿಂದ ಆಗಿರುವ ಮಹದುಪಕಾರಗಳಲ್ಲಿ ಒಂದು. ಕುವೆಂಪು ಅವರ ಊರಿನವರಾಗಿ ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಿರುವ ಮೆಡ್ಡಿಕೆರೆ ಗೋಪಾಲ್ ಅವರು ಅಂತರ್ಜಾತಿ ವಿವಾಹಗಳನ್ನು ನೆರವೇರಿಸುವುದರಲ್ಲಿ ಮುಂದಾಗಿದ್ದಾರೆ. ಇದು ಕೂಡ ಅತ್ಯಂತ ಶ್ಲಾಘ್ಯವಾದ ಸಂಗತಿ. ಗುರು ಹಿರಿಯರಲ್ಲಿ ಅಸದೃಶವಾದ ಗೌರವ, ಸಾಹಿತ್ಯ ಸಾಧಕರ ಬಗ್ಗೆ ಅಳತೆ ಮೀರಿದ ಅಭಿಮಾನ, ಓದಿನ ವಿಚಾರದಲ್ಲಿ ಅಪಾರವಾದಂತಹ ಹಸಿವು, ಇದು ಗೋಪಾಲ್ ಅವರ ಲಕ್ಷಣ. ಅವರು ಬರಹದ ಕಾಯಕವನ್ನು ಮುಂದುವರಿಸಿದ್ದಾರೆ. ಹೆಚ್ಚು ಕಾರ್ಯಕ್ರಮಗಳ ನೇತೃತ್ವ ವಹಿಸ್ತಾ ಇರೋದ್ರಿಂದ ಓದು ಬರೆಯಕ್ಕೆ ಸಮಯ ಸಾಕಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಗೋಪಾಲ್ ಅವರು 1000 ಕಾರ್ಯಕ್ರಮಗಳ ಸರ್ದಾರ ಅನ್ನುವ ಬಿರುದನ್ನು ಪಡೆದಿದ್ದಾರೆ. ದಣಿವನ್ನು ಲೆಕ್ಕಿಸದೆ ದುಡಿದಿದ್ದಾರೆ. 77 ಸಂವತ್ಸರಗಳನ್ನು ಹಗುರವಾಗಿ ಹೊತ್ತುಕೊಂಡಿದ್ದಾರೆ. ಸಾಹಿತ್ಯಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರು ಗಳಿಸಿಕೊಂಡಿರುವ ಅಪಾರವಾದ ಅನುಭವವನ್ನು ಅವರು ಇನ್ನಷ್ಟು ಸೃಜನಾತ್ಮಕವಾಗಿ ವಿನಿಯೋಗಿಸಬೇಕು ಅನ್ನೋದು ಅವರ ಅಭಿಮಾನಿಗಳೆಲ್ಲರ ಆಸೆ. ಆದರೆ ಆ ಸೃಜನಾತ್ಮಕ ವಾಹಿನಿ ಯಾವುದು ಅನ್ನೋದನ್ನ ಗೋಪಾಲ್ ಅವರೇ ನಿರ್ಧರಿಸಬೇಕು. ಇಂದು ಬಿಡುಗಡೆ ಆಗಿರುವ ಅಭಿನಂದನಾ ಗ್ರಂಥದಲ್ಲಿ ವ್ಯಕ್ತವಾಗಿರುವಂತೆ ಅಕ್ಷರಶಃ 100 ಮಂದಿ ಅವರ ವ್ಯಕ್ತಿತ್ವದಲ್ಲಿ ಒಂದು ವೈಶಿಷ್ಟ್ಯವನ್ನು ಗುರುತಿಸಿದ್ದಾರೆ. ಅವರೆಲ್ಲ ಗೋಪಾಲ್ ಕಂಡಿರೋದು the ability to see beyond day-to-day operations. They expect him to set a long-term course and inspire others to work toward a larger purpose. ಬದುಕಿನ ಲಾರ್ಜರ್ ಪರ್ಪಸ್ ಅನ್ನೋದು ಗೊತ್ತಾಗುವುದು ಸಾಧಕರಿಗೆ ಮಾತ್ರ. ಪ್ರಖ್ಯಾತ ಹಾಲಿವುಡ್ ನಟ ಕ್ಲಿಂಟ್ ಈಸ್ಟ್ವುಡ್ ತಮ್ಮ 88ನೇ ವಯಸ್ಸಿನಲ್ಲಿ ಹೊಸ ಸಿನಿಮಾದಲ್ಲಿ ಅಭಿನಯಿಸಿದರು. ತಮ್ಮ 90ನೇ ವಯಸ್ಸಿನಲ್ಲಿ ನಿರ್ದೇಶಕರಾದರು. ತಮ್ಮ 92ನೇ ವಯಸ್ಸಿನಲ್ಲಿ ಸಿನಿಮಾ ನಿರ್ಮಾಪಕರಾದರು. ಆದ್ದರಿಂದ ಆಂಗ್ಲ ಕವಿ ಲಾರ್ಡ್ ಟೆನಿಸನ್ ಹೇಳುವಂತೆ ಬದುಕಿನಲ್ಲಿ ನಾವು ಗುರಿ ಮುಟ್ಟಬೇಕು ಅಂತ ಯಾವತ್ತೂ ನಾವು ಹೇಳಕ್ಕಾಗೋದೇ ಇಲ್ಲ. ಯಾಕಂದ್ರೆ ಈ ಬದುಕು ಅನ್ನೋದು ಕಮಾನುಗಳ ಒಂದು ಸಾಲು. ಒಂದು ಕಮಾನನ್ನು ದಾಟಿದರೆ ಇನ್ನೊಂದು ಕಮಾನು ನಮಗೆ ಕಾಣಿಸುತ್ತೆ. ಅದನ್ನು ದಾಟಿದರೆ ಮತ್ತೊಂದು ಕಮಾನು ಪ್ರತ್ಯಕ್ಷವಾಗುತ್ತೆ. ಮೆಡ್ಡಿಕೆರೆ ಗೋಪಾಲ್ ಅವರು ಇದುವರೆಗೆ ಹಲವು ಕಮಾನುಗಳನ್ನು ದಾಟಿ ಮುಂದುವರೆದಿದ್ದಾರೆ. ಪ್ರಸ್ತುತ ಅವರ ಕ್ಷಿತಿಜದಲ್ಲಿ ಯಾವ ಕಮಾನು ಗೋಚರವಾಗ್ತಾ ಇದೆ ಅನ್ನೋದನ್ನ ಅನ್ನೋ ಸಂಗತಿ ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಅದು ಗೊತ್ತಿಲ್ಲ. ಗೋಪಾಲ್ ಅವರು ಈ ಘಟ್ಟದಲ್ಲಿ ಮಾಡಿರುವ ಸಾಧನೆಯನ್ನು ಗಮನಿಸಿದ್ರೆ ಅವರನ್ನು ಒಬ್ಬ
ಯಶಸ್ವಿ ಪುರುಷ ಅಂತ ನಾವು ಬಯಸಬಹುದು. He has achieved a desired goal, respect and fame. He has not only met everyday personal objectives, but has reached massive long-term societal milestones. ಆದ್ದರಿಂದ ಮುಂದೆ ಗಟ್ಟಿಕೆರೆ ಗೋಪಾಲ್ ಅವರು ಯಾವ ಮಾರ್ಗವನ್ನು ಅನುಸರಿಸಿದರೂ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂದು ತಿಳಿಯುತ್ತಾ ಅವರ ವೈಯಕ್ತಿಕ ಯಶಸ್ಸು ವಿಸ್ತೃತ ಸಮಾಜಕ್ಕೆ ಒದಗುವ ಬೋನಸ್ ಅಂತ ನಿಸ್ಸಂದೇಹವಾಗಿ ನಾನು ನಂಬುತ್ತೇನೆ. ಈ ಚರಿತ್ರಾರ್ಹವಾದ ಅಭಿನಂದನಾ ಸಮಾರಂಭದಲ್ಲಿ ನನ್ನ ಮೇಲೆ ವಿಶ್ವಾಸವಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ಸೂಚಿಸಿದ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳು. ಮಂಡಿಕೆರೆ ದಂಪತಿಗಳು ಡಾಕ್ಟರ್ ಅನಸೂಯ ಗೋಪಾಲ್ ಅವರು ಮತ್ತು ಅವರ ಕುಟುಂಬದ ಅವರ ಸುಪುತ್ರಿ ಮಾಲಾ ಅವರು, ಇವರು ನೂರ್ಕಾಲ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಪರಮ ಪೂಜ್ಯರಿಗೆ, ವೇದಿಕೆ ಮೇಲಿರುವ ಗಣ್ಯರಿಗೆ ನಮ್ಮೆಲ್ಲರಿಗೂ ವಂದಿಸಿ ವಿರಮಿಸ್ತಾರೆ.